ಮಿತ್ರರೇ ನಮಸ್ಕಾರ. ನಿಮಗೆ ಯಾವಾಗಲಾದರೂ ಕನಸಿನಲ್ಲಿ ಕುದುರೆ ಕಂಡಿದೆಯಾ? ಓಡುತ್ತಿರುವ ಕುದುರೆ, ಬಿಳಿ ಕುದುರೆ, ಅಥವಾ ನಿಮ್ಮ ಹಿಂದೆ ಬರುವ ಕುದುರೆ? ಸತ್ಯವೇನೆಂದರೆ ಕನಸಿನಲ್ಲಿ ಕಾಣುವ ಪ್ರತಿಯೊಂದು ಚಿತ್ರಕ್ಕೂ ಮನಸ್ಸಿನಲ್ಲೊಂದು ಅರ್ಥ ಇರುತ್ತದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಮನಸ್ಸಿನ ಭಾಷೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿರುವ ವಿಷಯ ಸ್ವಪ್ನಶಾಸ್ತ್ರ ಏನು ಹೇಳುತ್ತದೆ, ವಿಜ್ಞಾನ ಏನು ಹೇಳುತ್ತದೆ, ಆಧ್ಯಾತ್ಮಿಕವಾಗಿ ಇದರ ಅರ್ಥವೇನು. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಕನಸು ನಿಮ್ಮ ಜೀವನದ ಸೂಚನೆಯಾಗಿರಬಹುದು. ಕನಸು ಎಂದರೆ ಏನು? ನಾವು ಯಾಕೆ ಕನಸನ್ನು ಕಾಣುತ್ತೇವೆ? ವಿಜ್ಞಾನದ ಪ್ರಕಾರ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಹಂತದಲ್ಲಿ ಮೆದುಳು ತುಂಬ ಸಕ್ರಿಯವಾಗಿರುತ್ತದೆ. ಈ ಸಮಯದಲ್ಲಿ ಮನಸ್ಸು ನಮ್ಮ ಭಾವನೆಗಳು, ಭಯಗಳು, ಆಸೆಗಳು ಇವೆಲ್ಲವನ್ನು ಚಿತ್ರರೂಪದಲ್ಲಿ ತೋರಿಸುತ್ತದೆ. ಅರ್ಥಾತ್ ಕನಸು ಎಂದರೆ ಮನಸ್ಸಿನ ಗುಪ್ತ ಸಂದೇಶ. ಭಾರತೀಯ ಸ್ವಪ್ನಶಾಸ್ತ್ರದಲ್ಲಿ ಕುದುರೆ ಶಕ್ತಿ, ಪ್ರಗತಿ, ಜಯದ ಸಂಕೇತ. ಪ್ರಾಚೀನ ಗ್ರಂಥಗಳಲ್ಲಿ ಕುದುರೆ ರಾಜಶಕ್ತಿ, ವೇಗ, ಮಹತ್ವಾಕಾಂಕ್ಷೆ ಸೂಚಿಸುತ್ತದೆ. ಕುದುರೆ ಕನಸಿನಲ್ಲಿ ಕಂಡರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತಿದೆ ಎಂಬ ಸೂಚನೆಯೂ ಆಗಿರಬಹುದು. ಬಿಳಿ ಕುದುರೆ ಕಂಡರೆ, ಬಿಳಿ ಕುದುರೆ ಶುದ್ಧತೆ, ಆಧ್ಯಾತ್ಮಿಕ ಬೆಳಕು. ಇದು ಜೀವನದಲ್ಲಿ ಒಳ್ಳೆಯ ಅವಕಾಶ ಬರಲಿದೆ ಎಂಬ ಸಂಕೇತವಾಗಿರಬಹುದು. ಆಧ್ಯಾತ್ಮಿಕವಾಗಿ ಇದು ನಿಮ್ಮ ಆತ್ಮಶಕ್ತಿ ಜಾಗೃತವಾಗುತ್ತಿದೆ ಎಂಬ ಸೂಚನೆಯಾಗಿದೆ. ಕುದುರೆ ಓಡುತ್ತಿರುವ ಕುದುರೆ ಎಂದರೆ ವೇಗದ ಪ್ರಗತಿ. ನೀವು ಜೀವನದಲ್ಲಿ ಒಂದು ದೊಡ್ಡ ಗುರಿಯ ಕಡೆಗೆ ಸಾಗುತ್ತಿದ್ದೀರಾ. ಈ ಕನಸು ನಿಮ್ಮ ಒಳಗಿನ ಉತ್ಸಾಹದ ಪ್ರತಿಬಿಂಬ. ವಿಜ್ಞಾನದ ಪ್ರಕಾರ ಇದು ನಿಮ್ಮ ಆಂಬಿಷನ್ನ ಪ್ರತಿನಿಧಿಯಾಗಿದೆ. ಕುದುರೆ ನಿಮ್ಮ ಹಿಂದೆ ಬರುವುದಾದರೆ ಇದು ಕೆಲವೊಮ್ಮೆ ಒತ್ತಡದ ಸಂಕೇತ. ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿದೆಯಾ, ಅಥವಾ ನೀವು ಯಾವುದಾದರೂ ವಿಷಯದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ? ಮನಸ್ಸು ಅದನ್ನೇ ಕುದುರೆಯ ರೂಪದಲ್ಲಿ ತೋರಿಸಬಹುದು. ಕಪ್ಪು ಕುದುರೆ ಕಂಡರೆ, ಸ್ವಪ್ನಶಾಸ್ತ್ರದಲ್ಲಿ ಕಪ್ಪು ಕುದುರೆ ಅನಿಶ್ಚಿತತೆ ಸೂಚಿಸಬಹುದು. ಆದರೆ ವಿಜ್ಞಾನ ಹೇಳುವುದು ಕಪ್ಪು ಬಣ್ಣ ಎಂದರೆ ಅಜ್ಞಾತ ಭಾವನೆಗಳು. ಅರ್ಥಾತ್ ನೀವು ನಿಮ್ಮ ಒಳಗಿನ ಭಯಗಳನ್ನು ಎದುರಿಸಬೇಕಿದೆ. ಕುದುರೆಯ ಮೇಲೆ ಸವಾರಿ ಮಾಡುವುದು ಇದು ತುಂಬ ಶಕ್ತಿಯ ಕನಸು. ನೀವು ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲಿ ಹಿಡಿದಿದ್ದೀರಾ ಎಂಬ ಸೂಚನೆಯಾಗಿದೆ. ಆಧ್ಯಾತ್ಮಿಕವಾಗಿ ಇದು ಕರ್ಮದ ಮೇಲೆ ನಿಯಂತ್ರಣವಾಗಿದೆ. ಗಾಯಗೊಂಡ ಕುದುರೆ, ನಿಮ್ಮ ಶಕ್ತಿ ಕುಗ್ಗಿದೆಯಾ, ನೀವು ದಣಿದಿದ್ದೀರಾ? ಮನಸ್ಸು ಹೇಳುತ್ತದೆ ವಿಶ್ರಾಂತಿ ಬೇಕು. ವಿಜ್ಞಾನ ಏನು ಹೇಳುತ್ತದೆ? ಸೈಕಾಲಜಿ ಪ್ರಕಾರ ಕುದುರೆ ಫ್ರೀಡಮ್ ಮತ್ತು ಪವರ್ನ ಸಂಕೇತವಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಸ್ವಾತಂತ್ರ್ಯ ಬಯಸುತ್ತಿದ್ದೀರಾ ಅಥವಾ ಹೊಸ ಆರಂಭ? ಕನಸು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಭಾಷೆಯಾಗಿದೆ. ಆಧ್ಯಾತ್ಮಿಕ ಅರ್ಥವೇನೆಂದರೆ ಹಿಂದೂ ಸಂಪ್ರದಾಯದಲ್ಲಿ ಕುದುರೆ ಶಕ್ತಿ ಮತ್ತು ದೈವಿಕ ಚಲನೆಯ ಸಂಕೇತ. ಪುರಾಣಗಳಲ್ಲಿ ದೇವತೆಗಳ ವಾಹನವಾಗಿಯೂ ಕುದುರೆ ಕಾಣಿಸುತ್ತದೆ. ಇದು ಜೀವನದಲ್ಲಿ ಚಲನೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಈ ಕನಸು ಯಾವಾಗ ಬರುತ್ತದೆ? ನೀವು ಹೊಸ ಗುರಿ ಇಟ್ಟಾಗ, ಹೊಸ ಜವಾಬ್ದಾರಿ ಬಂದಾಗ, ಅಥವಾ ದೊಡ್ಡ ಬದಲಾವಣೆಯ ಮುಂಚೆ ಮನಸ್ಸು ನಿಮ್ಮನ್ನು ತಯಾರಿಸುತ್ತದೆ. ತಪ್ಪು ಭಯ ಬೇಡ. ಒಂದು ಮುಖ್ಯ ವಿಷಯ, ಪ್ರತಿ ಕನಸು ಭವಿಷ್ಯವಾಣಿ ಅಲ್ಲ, ಇದು ನಿಮ್ಮ ಮನಸ್ಸಿನ ಪ್ರತಿಬಿಂಬ. ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸಬೇಕು? ನೀವು ಕುದುರೆ ಕನಸು ಕಂಡಿದ್ದರೆ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ನಡೆಯುತ್ತಿದೆ ಎಂದು ಆಲೋಚಿಸಿ. ನಿಮ್ಮ ಗುರಿ ಸ್ಪಷ್ಟವಾಗಿದೆಯೇ? ನಿಮ್ಮ ಒಳಗಿನ ಶಕ್ತಿಯನ್ನು ಬಳಸಿ. ಕೊನೆಯದಾಗಿ ಹೇಳುವುದೇನೆಂದರೆ, ಕನಸುಗಳು ಭವಿಷ್ಯ ಹೇಳುವುದಿಲ್ಲ, ಆದರೆ ನಿಮ್ಮ ಒಳಗಿನ ಸತ್ಯವನ್ನು ಹೇಳುತ್ತವೆ. ಕುದುರೆ ಕನಸು ಎಂದರೆ ನಿಮ್ಮ ಜೀವನ ಓಡುತ್ತಿದೆ. ಪ್ರಶ್ನೆ ಒಂದೇ, ನೀವು ಅದನ್ನು ನಿಯಂತ್ರಿಸುತ್ತಿದ್ದೀರಾ ಅಥವಾ ಅದು ನಿಮ್ಮನ್ನು ಎಳೆದೊಯ್ಯುತ್ತಿದೆಯಾ? ನಿಮಗೆ ಯಾವ ರೀತಿಯ ಕುದುರೆ ಕನಸು ಬಂದಿದೆ? ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.